ರೌಡಿ ಶೀಟರ್ ಕಾಲಿಗೆ ಲೇಡಿ ಇನ್ಸ್ಪೆಕ್ಟರ್ ಒಬ್ಬರು ಗುಂಡು ಹಾರಿಸಿ ಅರೆಸ್ಟ್ ಮಾಡಿದ್ದಾರೆ. ಭದ್ರಾವತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಆರೋಪಿ ಶಾಹಿದ್ ಎಂಬವನ ಕಾಲಿಗೆ ಗುಂಡೇಟು ಹೊಡೆದು ಅರೆಸ್ಟ್ ಮಾಡಿದ್ದಾರೆ. ಈತ 12 ಕೇಸುಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅನ್ನುವಂಥ ಮಾಹಿತಿ. ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದ. ಕೊನೆಗೆ ಇನ್ಸ್ಪೆಕ್ಟರ್ ಆತನ ಕಾಲಿಗೆ ಗುಂಡು ಹೊಡೆದು ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿ. ಪ್ರಸನ್ನ, ಈ ಶಾಹಿದ್ನ ಹಿನ್ನೆಲೆ ಏನು ಮತ್ತು ಘಟನೆ ಯಾವಾಗ ಆಗಿರೋದು? ಅಕ್ಷತ್, ಭದ್ರಾವತಿಯ ಪೇಪರ್ ಟೌನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಘಟನೆ ಬೆಳಿಗ್ಗೆ 9 ಗಂಟೆ 10 ಗಂಟೆ ಸುಮಾರಿಗೆ ನಡೆದಿರುವಂತ. ಅಂದ್ರೆ ಖಚಿತ ಮಾಹಿತಿ ಮೇರೆಗೆ ಆರೋಪಿ ಪೊಲೀಸರಿಗೆ ಬೇಕಾಗಿದ್ದ ಈತ ಆ ಒಂದು ವ್ಯಾಪ್ತಿ ಠಾಣೆಯ ವ್ಯಾಪ್ತಿಯಲ್ಲಿ ಇದ್ದಾನೆ ಅನ್ನೋ ಹಿನ್ನೆಲೆಯಲ್ಲಿ ಆತನ ಬಂಧನಕ್ಕೆ ಪೊಲೀಸರು ಮುಂದಾದ ಸಂದರ್ಭದಲ್ಲಿ ಆತ ಪೊಲೀಸರಿಂದ ತಪ್ಪಿಸಿಕೊಳ್ಳುವಂಥದ್ದು ಮತ್ತೆ ಅವರ ಮೇಲೆ ಹಲ್ಲೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತಹ ನಾಗಮ್ಮ ಆತನಿಗೆ ಎಚ್ಚರಿಕೆ ಕೊಟ್ಟರ ನಂತರವೂ ಕೂಡ ಆತ ಹಲ್ಲೆ ಮಾಡಲು ಮುಂದಾದಾಗ ಆತ್ಮರಕ್ಷಣೆಗೆ ಪೊಲೀಸರು ಆತನ ಕಾಲಿಗೆ ಗುಂಡು ಹೊಡೆದ್ಬಿಟ್ಟು ಅವನ ವಶಕ್ಕೆ ಪಡಿಸಿಕೊಂಡಿರುವಂಥದ್ದು. ಮತ್ತೆ ಕಳೆದ 4-5 ದಿನಗಳ ಹಿಂದಷ್ಟೇ ಹೊಸಮನೆಯ ಶಿವಾಜಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂಥದೇ ಒಂದು ಘಟನೆ ನಡೆದಿತ್ತು. ಅಲ್ಲೂ ಕೂಡ ಅಲ್ಲಿ ಆರೋಪಿ ಒಬ್ಬನ ಬಂಧನಕ್ಕೆ ಮುಂದಾದ ಸಂದರ್ಭ ಆತ ಕೂಡ ತಪ್ಪಿಸ್ಕೊಳ್ಳಕ್ಕೆ ಅಂತ ಯತ್ನ ಮಾಡಿದಾಗ ಆತನಿಗೂ ಕೂಡ ಪೊಲೀಸರು ಗುಂಡಿನ ರುಚಿ ತೋರಿಸಿದ್ರು. ಇದು ಕಳೆದ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಅಂತರದಲ್ಲಿ ಇದು 2ನೇ ಘಟನೆ. ಒಟ್ಟಾರೆ ಭದ್ರಾವತಿಯಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಆರೋಪಿಗಳಿಗೆ ಭಯ ಇಲ್ಲ, ಪೊಲೀಸ್ ಅಂದ್ರೆ ಭಯ ಇಲ್ಲ, ಯಾವುದೇ ರೀತಿಯ ಒಂದು ಹೆದರಿಕೆ ಇಲ್ಲ, ರಾಜರೋಷವಾಗಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ, ಮತ್ತೆ ಬೇರೆ ಬೇರೆ ಚಟುವಟಿಕೆ ನಡೀತಾ ಇದೆ ಅಂತ ಆರೋಪಗಳು ಕೇಳಿಬಂದಿತ್ತು. ಮತ್ತೆ ಸಾಕಷ್ಟು ವಿವಾದಗಳು ಕೂಡ ರಾಜಕೀಯ ವಿಚಾರಕ್ಕೋಸ್ಕರ ಒಂದು ಆಹಾರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸರು ಈಗ ಕೆಲವೊಂದು ಆರೋಪಿಗಳಿಗೆ ಮತ್ತೆ ಕೆಲವೊಂದು ಕ್ರಿಮಿನಲ್ಗಳಿಗೆ ಅವರಿಗೆ ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಅವರಿಂದ ಎದುರಾಗುವಂತ ಒಂದು ಪ್ರತಿಕ್ರಿಯೆಗೆ ಮತ್ತೆ ಅಪೋಸನ್ನ ತಡೆಯುವ ನಿಟ್ಟಿನಲ್ಲಿ ಕಾಲಿಗೆ ಗುಂಡು ಹೊಡೆದ್ಬಿಟ್ಟು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿರುತ್ತದೆ. ಈಗ ನಾವಿಲ್ಲಿ ಗಮನಿಸಬಹುದಾಗಿದೆ. ರಕ್ಷತ್, ಧನ್ಯವಾದ ಪ್ರಸನ್ನ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.